ವರ್ಷ ಭವಿಷ್ಯ 2024 ಕನ್ಯಾ ರಾಶಿಯವರಿಗೆ ಗ್ರಹಚಾರ ಈ ವರ್ಷ ಹೇಗಿದೆ ಅಂತ ವಿಚಾರ. ಗ್ರಹಾನುಕೂಲ ಚೆನ್ನಾಗಿದೆ. ಷಷ್ಠದಲ್ಲಿ ಶನಿ ಇರ್ತಕ್ಕಂಥದ್ದು ಕಂಟಿನ್ಯೂ ಆಗ್ತದೆ ಈ ವರ್ಷವು. ಸಪ್ತಮದ ರಾಹು, ಅಷ್ಟಮದ ರಾಹು ಸಪ್ತಮಕ್ಕೆ ಬದಲಾಗಿರ್ತಕ್ಕಂಥದ್ದು. ಪಾಪಗ್ರಹನು ಶುಭ ರಾಶಿಗೆ ಹೋದರೆ ಒಂದು ರೀತಿಯ ಪಾಪ ನಿವೃತ್ತಿ ಅಂತಂತ, ಕೆಟ್ಟ ದಿನಗಳು ಕಳಿತಕ್ಕಂಥದ್ದು ಅಂತಂತಾನೆ 2024 ಹೇಳಬೇಕು. ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ಇನ್ನೂ 2 ತಿಂಗಳು 3 ತಿಂಗಳಿದೆ. ಸ್ವಲ್ಪ ಗುರುವಿನ ಬಲ ಬರಬೇಕು. ಗುರುಗಳನ್ನು, ಹಿರಿಯರನ್ನು, ರಾಘವೇಂದ್ರ ಸ್ವಾಮಿಗಳನ್ನು ಸೇವೆಯನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲ ವಿಶೇಷವಾಗಿ ಕನ್ಯಾ ರಾಶಿಯವರು ಮಾಡಬೇಕು. ಜನ್ಮದಲ್ಲೇ ಕೇತು ಇರುವುದರಿಂದ ಸ್ವಲ್ಪ ಈ ಪಿತ್ತದೋಷ ಬರ್ತದೆ. ಹಾಗಾಗಿ ಜಲ ಅಂದರೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ತಕ್ಕಂಥದ್ದನ್ನು ಮರಿಬಾರದು. ಜನ್ಮದಲ್ಲಿ ಕುಜ ಬಂದರೆ, ಜನ್ಮದಲ್ಲಿ ಕೇತು ಬಂದರೆ ಅವರಿಗೆ ತಿಂದ ಆಹಾರದಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಆಗುತ್ತೆ, ಪಿತ್ತಗುಣ ಜಾಸ್ತಿ ಆಗ್ತದೆ. ಹಾಗಾಗಿ ಅದಕ್ಕೆ ಏನು ಮಾಡೋದು? ಪ್ರತ್ಯೌಷಧ, ದೇಹವನ್ನು ಸ್ವಲ್ಪ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಚೆನ್ನಾಗಿ ನೀರು ಕುಡಿತಕ್ಕಂಥದ್ದು, ನಾರಿನ ಯುಕ್ತವಾಗಿರ್ತಕ್ಕಂಥ ಹಣ್ಣು, ಹಣ್ಣಿನ ರಸವನ್ನು, ಸಕ್ಕರೆ ಇಲ್ಲದ ಇಂಥದ್ದನ್ನು ಚೆನ್ನಾಗಿ ತಗೊಳ್ಬೇಕು ಈ ರೀತಿಯ ದೋಷದಿಂದ ಹೊರಗಡೆ ಬರಲಿಕ್ಕೆ. ಯಾಕಂದರೆ ಈ ಅಷ್ಟಮಪತಿಯು ಕುಜನು ಇವರಿಗೆ ಅಷ್ಟಮಪತಿ ಆದ್ದರಿಂದ ಆಗಾಗ ಪಿತ್ತ ವಾತಗಳು ಜಾಸ್ತಿ ಆಗ್ತಕ್ಕಂಥ ಪ್ರಕೃತಿ ಈ ಕನ್ಯಾ ರಾಶಿಯವರಿಗೆ ಇರೋದರಿಂದಲೂ ಕೂಡ ಇದನ್ನು ಹೇಳಿದೆ. ಕನ್ಯಾ ರಾಶಿಯವರು ಕೂಡ ಶ್ರೀನಿವಾಸ ದೇವರ ವಿಶೇಷ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ದರ್ಶನ ಬ್ರಹ್ಮ ಅಂತಲೇ ಶ್ರೀನಿವಾಸ ದೇವರಿಗೆ ಒಂದು 12 ದಿನ ಅಥವಾ ಪ್ರತಿ ಬುಧವಾರ ನಿಮಗೆ ಅನುಕೂಲ ಆದಂತೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಕೊಟ್ಟು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿಕೊಂಡು ಆ ಮಂಗಳಮೂರ್ತಿಯ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶ್ರೀನಿವಾಸ ದೇವರ ಸೇವೆ. ಕನ್ಯಾ ರಾಶಿಯವರಿಗೆ ಇದರಿಂದ ವಿಶೇಷವಾಗಿರ್ತಕ್ಕಂಥ ದೈವಾನುಗ್ರಹ ಉಂಟಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.